ನಮಸ್ತೆ ವೀಕ್ಷಕರೇ, PNS ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಕೂಡ ನೇರ ಪ್ರಸಾರ ಜ್ಯೋತಿಷ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವಿನ ಬಗ್ಗೆ ಸಾಕಷ್ಟು ರೀತಿಯ ನಾಣ್ಣುಡಿಗಳನ್ನು ನಾವು ಕೇಳಿದ್ದೀವಿ. ದಾಸರು, ಶರಣರು, ಹೀಗೆ ಸಾಕಷ್ಟು ಜನ ಗುರುವಿನ ಗುಲಾಮನಾಗುವ ತನಕ ದೊರೆಗೆ ದಂಡ ಮುಕುತಿ ಅಂತ ಹಾಡಿದ್ದಾರೆ. ಗುರುವಿಗೆ ಸನಾತನ ಸಂಸ್ಕೃತಿಯಲ್ಲಿ ಅಂಥದ್ದೊಂದು ಮಹತ್ತರವಾದ ಸ್ಥಾನವಿದೆ. ಗುರುವಿಲ್ಲದೆ ಏನೂ ಆಗೋದಿಲ್ಲ. ಅಂದರೆ ಹರಾಮುನಿದರು ಗುರು ಕಾಯ್ವ ಅನ್ನುವಂಥ ನಾಣ್ಣುಡಿ ಕೂಡ ನಮ್ಮ ಜಾನಪದದಲ್ಲಿದೆ. ಹಾಗಾದರೆ ಯಾಕೆ ಇಷ್ಟು ಗುರುವಿಗೆ ಮಹತ್ವವನ್ನು ನೀಡಲಾಗಿದೆ? ಗುರುಪೂರ್ಣಿಮೆಯನ್ನು ಆಚರಿಸುವಂಥ ಹಿನ್ನೆಲೆ ಏನು? ನಾವು ಹೇಗೆ ಆಚರಣೆ ಮಾಡಬೇಕು, ಹೇಗೆ ಆಚರಣೆ ಮಾಡಿದರೆ ಅದರ ಫಲವನ್ನು ಮತ್ತು ಸಾರ್ಥಕತೆಯನ್ನು ನಾವು ಪಡಿಬಹುದು, ಈ ಎಲ್ಲ ವಿಚಾರಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸಿಕೊಡುವುದಕ್ಕೆ ಖ್ಯಾತ ವಾಸ್ತು ತಜ್ಞರಾಗಿರುವಂತಹ, ಕ್ರಿಸ್ಟಲ್ ಕೋಚ್ ಆಗಿರುವಂತಹ ಖ್ಯಾತ ಜ್ಯೋತಿಷಿಗಳು ಶ್ರೀ ಗುರುದತ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರಿನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಸರ್, ಇವಾಗ ಗುರು ಅನ್ನುವಂಥ ಪದವನ್ನ ಕೇಳಿದ ತಕ್ಷಣ ನಮಗೊಂದು ಜ್ಞಾನ ಅನ್ನುವಂಥ ತಲೆಗೆ ಬರುತ್ತೆ. ಒಂದು ಸಣ್ಣ ಅಕ್ಷರವನ್ನ ಕಲಿಸಿದವನಿಂದ ಹಿಡಿದುಕೊಂಡು ಬಹಳ ದೊಡ್ಡ ಮಟ್ಟದವರೆಗೂ ಕೂಡ ನಮಗೆ ಜ್ಞಾನವನ್ನ ಕೊಟ್ಟವರೆಲ್ಲ ಇವತ್ತು ಗುರುಗಳೇ ಅಂತ ಹೇಳಿ ನಾವು ಕರಿತೀವಿ. ಇನ್ಫ್ಯಾಕ್ಟ್ ಕಾರ್ಯಕ್ರಮದಲ್ಲಿ ಬರುವಂಥ ಜ್ಯೋತಿಷಿಗಳು, ಅಂದ್ರೆ ಜ್ಯೋತಿಷ್ಯವನ್ನ ಹೇಳಿ ಮಾರ್ಗದರ್ಶನವನ್ನ ಮಾಡುವಂಥವ್ರನ್ನೂ ಕೂಡ ಗುರುಗಳು ಅಂತ ಕರೆಯುವಂಥ ವಾಡಿಕೆ ಇವತ್ತು ಟಿವಿಗಳಲ್ಲಿ ಬಂದಿದೆ. ಹಾಗೆ ಪ್ರತಿಯೊಬ್ಬರ ಒಂದು ಜ್ಞಾನವನ್ನ ಕೊಡುವಂತಹ ವ್ಯಕ್ತಿಗಳನ್ನೆಲ್ಲ ನಾವು ಗುರು ಅನ್ಬೇಕಾದ್ರೆ, ಈ ಗುರು ಅಂದ್ರೆ ನಿಮ್ಮ ಪ್ರಕಾರ ಯಾರು ಅಂತ? ಗುರು ಅಂದ್ರೆ ಈಗ ಶ್ಲೋಕ ಹೇಳಿದಂಗೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರಿನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಂದ್ರೆ ನಮ್ಮ ಕಣ್ಣುಗಳು ಅಜ್ಞಾನದ ಕತ್ತಲೆಯನ್ನಿಂದ ಕವಿದುಕೊಂಡು ಹೋಗಿರುತ್ತೆ. ನಮಗೆ ಜ್ಞಾನದ ಬೆಳಕು ಸಿಗೋದಿಲ್ಲ. ಆ ಜ್ಞಾನದ ಬೆಳಕನ್ನು ಕೊಟ್ಟು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವವನು ಗುರು. ಇದು ನಮ್ಮ ಜನನ ಕಾಲದಿಂದ ಈ ದಿನದವರೆಗೆ ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳಿಕ್ಕೆ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ನಾವು ಗುರು ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ನಮಗೇನೋ ಒಂದು ಕಷ್ಟ ಬರುತ್ತೆ, ಆ ಕಷ್ಟ ಬಂದಾಗ ಒಂದು ಸರಿಯಾದ ಸಮಯಕ್ಕೆ ಒಬ್ಬರು ಬರ್ತಾರೆ ಆ ವ್ಯಕ್ತಿ ಬಂದು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಆ ಮಾರ್ಗದರ್ಶನ ಕೊಟ್ಟಂಥ ವ್ಯಕ್ತಿ ಕೂಡ ಗುರು ಅಂತ. ಒಂದು ನಿಮಿಷ ಬಂದು ಹೋಗ್ಬೋದು ಜೀವನದಲ್ಲಿ ಅವರು. ಆ ಒಂದು ನಿಮಿಷ ಅವ್ರು ಬಂದು ಹೋಗಿದ್ದಕ್ಕೆ ಎಷ್ಟೋ ಜನ ಅವರ ಬದುಕನ್ನು ಕಟ್ಕೊಳ್ಳೋವಂಥ ರೀತಿಯಾಗಿದೆ. ಅವರನ್ನು ಕೂಡ ಗುರು ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಎಲ್ಲ ಗುರುಗಳಿಗೂ ಆದಿ ಗುರು ವೇದವ್ಯಾಸರು, ಅವರ ಒಂದು ಜನನ ದಿನ. ಇಲ್ಲ, ಅದೇ ಪ್ರಶ್ನೆಗೆ ಬರ್ತಾ ಇದೆ. ಇವಾಗ ಗುರು ಅಂದ್ರೆ ಏನು ಅಂತ ಆಯ್ತು, ಗುರುಪೂರ್ಣಿಮೆ ಅಂತ ಯಾಕೆ ಆಚರಣೆಗೆ ಬಂತು ಅನ್ನೋದು ನೀವು ಅದನ್ನ ಹೇಳ್ತಾ ಇದ್ರಿ, ಮುಂದುವರಿಸೋದಾದ್ರೆ. ಹೌದು, ಈಗ ವೇದವ್ಯಾಸರ ಜನನ ದಿನ ಆಷಾಢ ಮಾಸದ ಪೌರ್ಣಮಿ. ಈ ಆಷಾಢ ಮಾಸದ ಪೌರ್ಣಮಿಯ ದಿನವನ್ನ ನಾವು ಗುರು ಪೌರ್ಣಮಿ ಅಂತ ಹೇಳಿ ಕನ್ಸಿಡರ್ ಮಾಡಿ, ಗುರುಗಳಿಗೆ ನಮಗೆ ಕಲಿಸಿಕೊಟ್ಟ ವಿದ್ಯೆ, ಕಲಿಸಿಕೊಟ್ಟ ಜೀವನ, ಕಲಿಸಿಕೊಟ್ಟ ಬದುಕನ್ನು ಕಲಿಸಿಕೊಟ್ಟ ಎಲ್ಲ ಗುರುಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಶುಭ ದಿವಸ ಈ ಗುರು ಪೌರ್ಣಮಿ. ಓಕೆ. ವೇದವ್ಯಾಸರ ಒಂದು ಹುಟ್ಟಿದ ದಿನವನ್ನು ನಾವು ಗುರುಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ ಅಂತ ಹೇಳಿ, ಮತ್ತು ಎಲ್ಲಾ ಗುರುಗಳಿಗೂ ಮಿಗಿಲಾದಂತಹ ಗುರುಗಳು ಅಂದ್ರೆ ಅದು ವೇದವ್ಯಾಸರು, ಆದಿಗುರು ಅಂತ ನಾವು ಕರಿತೀವಿ. ಇನ್ನು ಈ ಗುರುಪೂರ್ಣಿಮೆಯನ್ನ ಹೇಗೆ ಆಚರಣೆ ಮಾಡಬೇಕು, ಏನು ವಿಧಾನಗಳಿರುತ್ತೆ? ಗುರು ಪೌರ್ಣಮಿಯನ್ನು ನಾನು ಮೊದಲೇ ಹೇಳ್ದಂಗೆ ನಮಗೆ ವಿದ್ಯೆ ಕಲಿಸಿಕೊಟ್ಟಂಥ ನಮ್ಮ ತಾಯಿ ತಂದೆ ಆಗಿರಬಹುದು, ನಮ್ಮ ಸ್ಕೂಲ್ನಲ್ಲಿ ಆಗಿದ್ದಂಥ ಗುರುಗಳಾಗಿರ್ಬೋದು, ಅಥವಾ ನೀವೇನಾದ್ರು ಒಂದು ಕಲಿತಾ ಇದ್ದೀರಾ, ಒಂದು ಲಲಿತ ಕಲೆಯಲ್ಲಿ ಇರ್ತೀರಾ, ಸಂಗೀತ ಆಗಿರ್ಬೋದು, ನೃತ್ಯ ಆಗಿರಬಹುದು, ಇನ್ನಿತರ ಯಾವುದೇ ರೀತಿಯಾದ ವಿದ್ಯೆ ಆಗಿರ್ಬೋದು, ಆ ವಿದ್ಯೆಗಳನ್ನು ಹೇಳ್ಕೊಡ್ತಾ ಇರೋವಂಥ ಗುರು ಅಥವಾ ಹೇಳ್ಕೊಟ್ಟಿರುವಂಥ ಗುರು ಈಗ ನಿಮ್ಮ ಜೀವನದಲ್ಲಿ ಇರೋದಿಲ್ಲ. ಆದರೆ ಅವರಿಗೂ ಕೂಡ ನೀವು ಕೃತಜ್ಞತೆಯನ್ನು ಸಲ್ಲಿಸೋದು ಮೊದಲನೆಯದ್ದಾಗುತ್ತೆ. ಇನ್ನು ಇದರ ಆಚರಣೆ ಅಂತ ತಗೊಳ್ಳೋದಾದ್ರೆ ಯಾವುದಾದರೂ ಒಂದು ಗುರು ಸನ್ನಿಧಾನ. ಈಗ ಎಲ್ಲರಿಗೂ ಒಬ್ಬರು ಗುರುಗಳು ಅಂತ ಇರ್ತಾರೆ. ಅಂದರೆ ಸಾಯಿಬಾಬಾ ಅವರಾಗಿರಬಹುದು, ಅಥವಾ ರಾಘವೇಂದ್ರ ಸ್ವಾಮಿಗಳಾಗಿರಬಹುದು, ಅಥವಾ ನಮ್ಮ ಪರಂಪರೆಯಲ್ಲಿ ಬಂದಂತಹ ಗುರುಗಳಾಗಿರಬಹುದು, ಆದಿಶಂಕರಾಚಾರ್ಯರ ಮಠದ ಗುರುಗಳಾಗಿರ್ಬೋದು, ಶೃಂಗೇರಿ ಮಠದ ಗುರುಗಳಾಗಿರ್ಬೋದು, ಯಾವುದೇ ಗುರುಗಳಾಗಿರ್ಬೋದು, ಅವರಿಗೆ ಒಂದು ಸಾಧ್ಯವಾದರೆ ಅವರ ದರ್ಶನವನ್ನು ಪಡೆಯೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಅವರಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ ಈ ದಿವಸ. ಓಕೆ ಸರ್, ಇನ್ನು ವೇದವ್ಯಾಸರ ಬಗ್ಗೆ ತಾವು ಮಾತಾಡ್ತಾ ಇದ್ರಿ. ವೇದವ್ಯಾಸರ ಮೂಲ ಹೆಸರು ಬೇರೆ, ಆದರೆ ವ್ಯಾಸರು ಅಂತ ಅವರನ್ನ ಕರೀತಿದ್ದು, ವೇದವ್ಯಾಸರು ಅಂತ ಹೆಸರು ಬಂದಿದ್ದು ಹೇಗೆ ಅಂತ? ಈಗ ಅವರು ಹುಟ್ಟಿದ್ದು ಯಮುನಾ ನದಿಯ ಮಧ್ಯಭಾಗದಲ್ಲಿ ಒಂದು ದ್ವೀಪದಲ್ಲಿ ಹುಟ್ಟಿದ್ರು. ಆ ದ್ವೀಪದಲ್ಲಿ ಹುಟ್ಟಿದ್ದಕ್ಕೆ ಅವರಿಗೆ ದ್ವೈಪಾಯನ ಅಂತ ಹೇಳಿ ಹೆಸರು ಬಂತು. ಆದರೆ ಅವರು ನೋಡಲಿಕ್ಕೆ ಕಪ್ಪಾಗಿದ್ರು. ಹಾಗಾಗಿ ಅವರಿಗೆ ಕೃಷ್ಣ ದ್ವೈಪಾಯನ ಅಂತ ಹೇಳಿ ಹೆಸರು ಕರೀಲಿಕ್ಕೆ ಶುರು ಮಾಡಿದ್ರು. ಇವರಲ್ಲಿ ಇದ್ದಿದ್ದ ಜ್ಞಾನ ಹೇಗಿತ್ತು ಅಂದರೆ ಅಪಾರವಾಗಿತ್ತು. ಆಗಿನ ಕಾಲದಲ್ಲಿ ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು 4 ಸಬ್ಜೆಕ್ಟದು ಒಂದೇ ಬುಕ್ ಕೊಡ್ತೀನಿ ನಿಮಗೆ, ಓದಲಿಕ್ಕೆ ಕಷ್ಟ ಆಗುತ್ತೆ.
ಅಲ್ವಾ? ಸೊ ಈ ರೀತಿ ಇದ್ದಾಗ ಆ 4 ಸಬ್ಜೆಕ್ಟ್ದು ಆ ಬುಕ್ಗಳನ್ನು ತಗೊಂಡು ಬೇರೆ ಬೇರೆ ಸಬ್ಜೆಕ್ಟ್ ಆಗಿ ಮಾಡಿಕೊಟ್ರು. ಅಂದರೆ ಈಗ ನಾವೇನು ಓದ್ತಾ ಇದ್ದೀವಿ ವೇದಗಳ ಅಂತ ಹೇಳಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ ಒಂದು ವೇದಗಳ ವಿಂಗಡಣೆ ಮಾಡಿದ್ರು. ಈ ವೇದಗಳ ವಿಂಗಡಣೆ ಮಾಡೋದಕ್ಕೆ ಮುಂಚೆ ಅದು ಒಂದು ದೊಡ್ಡ ಗ್ರಂಥ ಆಗಿತ್ತು. ಇದು ಎಲ್ಲರಿಗೂ ಅಧ್ಯಯನ ಮಾಡಲಿಕ್ಕೆ ಬಹಳ ಕಷ್ಟ ಆಗಿತ್ತು. ಇದನ್ನು ಸಪ್ರೇಟ್ ಮಾಡಿಕೊಟ್ಟು ಋಗ್, ಯಜುರ್, ಸಾಮ, ಅಥರ್ವಣ ವೇದ ಅಂತ ಹೇಳಿಕೊಟ್ಟು ಅದಕ್ಕೆ ಕೆಲವು ಗುಂಪುಗಳನ್ನು ಮಾಡಿ, ನೀವು ಇದನ್ನು ಅಧ್ಯಯನ ಮಾಡಿ, ನೀವು ಇದನ್ನು ಅಧ್ಯಯನ ಮಾಡಿ, ನೀವು ಇದನ್ನು ಅಧ್ಯಯನ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ರು. ಕೆಲವು ಕಡೆ 4 ವೇದಗಳನ್ನು ಅಧ್ಯಯನ ಮಾಡುವಂಥವ್ರು ಇರ್ತಾರೆ. ಚತುರ್ವೇದಿ, ತ್ರಿವೇದಿ ಅಂತ ಹೇಳಿ ಸರ್ನೇಮ್ಗಳು ನಾವು ಉತ್ತರ ಭಾರತದಲ್ಲಿ ನೋಡ್ಬೋದು. ಇವರು 4 ವೇದಗಳನ್ನು, 3 ವೇದಗಳನ್ನು ಅಧ್ಯಯನ ಮಾಡುವಂಥ ಒಂದು ಪರಂಪರೆಯಲ್ಲಿ ಬರುವಂಥರಾಗಿರ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಈ ವೇದಗಳ ಒಂದು ವಿಂಗಡಣೆಯನ್ನ ಮಾಡಿದ್ದಕ್ಕೋಸ್ಕರ ಅವರಿಗೆ ವೇದವ್ಯಾಸರು ಅಂತ ಕರೀತಾರೆ. ವೇದ ವ್ಯಾಸ, ವೇದಗಳ ವಿಂಗಡಣೆ ಅನ್ನೋದನ್ನ ಇಲ್ಲಿ ಹೇಳಬಹುದು. ಓಕೆ ಓಕೆ. ಇನ್ನು ವೇದವ್ಯಾಸರು ವೇದಗಳನ್ನ ವಿಂಗಡಿಸಿ ಆದ್ಮೇಲೆ, ಅಂದ್ರೆ ಅವರ ಒಂದು ಹುಟ್ಟಿದ ದಿನವನ್ನೇ ನಾವು ಗುರುಪೂರ್ಣಿಮೆ ಅಂತ ಮಾಡ್ಕೊಂಡು ಬಂದಿರುವಂಥದ್ದು. ಈ ಗುರುಪೂರ್ಣಿಮೆಯಲ್ಲಿ ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು? ಗುರುಪೂರ್ಣಿಮೆಯಲ್ಲಿ ಆದಷ್ಟು ಗುರು ಹಿರಿಯರಿಗೆ ನಮಸ್ಕಾರ, ಗುರುಗಳ ದರ್ಶನ, ಗುರು ಸನ್ನಿಧಾನಕ್ಕೆ ಹೋಗಿ ಬರೋದು, ಗುರುಗಳಿಗೆ ದರ್ಶನ ಕೊಡುವಂಥದ್ದು ಮಾಡೋದು. ಜೊತೆಗೆ ನಿಮ್ಮ ಇಷ್ಟವಾದ ಗುರುಗಳ ಸನ್ನಿಧಾನದಲ್ಲಿ ಸಿಹಿಯನ್ನು ಹಂಚಿ, ವಿಶೇಷವಾಗಿ ಗುರುಗಳ ಶಾಪ ಇರೋದು ಅಥವಾ ಗುರು ಜಾತಕದಲ್ಲಿ ನೀಚ ಇದ್ದಾನೆ, ಈ ಗುರುಪೌರ್ಣಮಿಯ ದಿವಸ ನೀವು ಏನಾದರೂ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ, ಲೈಕ್ ಗುರುಗಳಿಗೆ ಸಂಬಂಧಪಟ್ಟಿದ್ದು ಕಡಲೆಕಾಳು, ದಕ್ಷಿಣಾಮೂರ್ತಿಗಳಾಗಿರಬಹುದು ಅಥವಾ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅವರ ಸನ್ನಿಧಾನಕ್ಕೆ ಹೋಗಿ ಸಿಹಿಯನ್ನು ಹಂಚೋದು. ಕಡಲೆ ಹಿಟ್ಟಿನಿಂದ ಮಾಡಿರತಕ್ಕಂತಹ ಸಿಹಿ ಪದಾರ್ಥಗಳನ್ನು ಅಲ್ಲಿ ವಿತರಣೆ ಮಾಡೋದು, ಪ್ರಸಾದದ ರೂಪದಲ್ಲಿ ವಿತರಣೆ ಮಾಡಿ ಗುರುಗಳಿಗೆ ಹಳದಿ ವಸ್ತ್ರವನ್ನು ದಾನ ಮಾಡೋದು, ಅಥವಾ ಯಾವುದಾದ್ರು ಬ್ರಾಹ್ಮಣರಿಗೆ, ಪುರೋಹಿತರಿಗೆ, ಅರ್ಚಕರಿಗೆ ಹಳದಿ ವಸ್ತ್ರವನ್ನು ದಾನ ಮಾಡೋದು. ನಿಮ್ಮನ್ನು ಕಲಿಸಿಕೊಟ್ಟಂತಹ, ನಿಮಗೆ ವಿದ್ಯೆ ಕಲಿಸಿಕೊಟ್ಟಂಥ ಗುರುಗಳೇನಾದ್ರು ಸಿಕ್ಕರೆ ಅವರಿಗೆ ನೀವು ಹೊಸ ವಸ್ತ್ರಗಳನ್ನು, ಫಲಪುಷ್ಪ ತಾಂಬೂಲಗಳನ್ನು ಕೊಟ್ಟು ಅವರ ಆಶೀರ್ವಾದನ ಪಡ್ಕೊಂಬರೋದು ಒಳ್ಳೆಯದು ಅಂತ ಹೇಳ್ತೀನಿ. ಸರ್, ತಾವು ಹೇಳ್ತಾ ಇದ್ರಿ ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡಿದ್ರು, ಅದರಿಂದ ಉಪಯುಕ್ತವಾಯಿತು ಜಗತ್ತಿಗೆ, ಹಾಗಾಗಿ ನಾವು ಅವರನ್ನ ಆದಿಗುರುಗಳು ಅಂತ ಕರಿತೀವಿ ಅಂತ. ಇನ್ನು ಯಾವ್ಯಾವ ಕೊಡುಗೆ ಗುರು ಅನ್ನುವಂತಹ ಸ್ಥಾನದಿಂದ, ಅಂದ್ರೆ ಆದಿಗುರುಗಳಿಂದ ನಮಗೆ ಸಿಕ್ಕಿದೆ, ಅದನ್ನ ವಿವರಿಸೋದಾದ್ರೆ? ವೇದವ್ಯಾಸರು ಬರೀ ವೇದ ವಿಂಗಡಣೆ ಮಾಡೋದಲ್ಲದೆ ನಮ್ಮ ಸನಾತನ ಧರ್ಮ ಏನಿದೆ ಆ ಸನಾತನ ಧರ್ಮವನ್ನ ಅತಿ ಸುಲಭವಾಗಿ ಜನಸಾಮಾನ್ಯರಿಗೆ ತಿಳಿಸಿದಂಥವ್ರು ವೇದವ್ಯಾಸರು. ಅಷ್ಟೇ ಅಲ್ಲದೆ ಅವರು ನಮಗೆ ಕೊಟ್ಟಿರತಕ್ಕಂಥ ಕೊಡೆಗಳು ಬಹಳ ಅಪಾರ ಆಗ್ತದೆ. ಯಾಕೆಂದರೆ ಅವರು ಗಣಪತಿಯನ್ನು ಮುಂದೆ ಇಟ್ಕೊಂಡು ಲೇಖಕರಾಗಿ ಇಟ್ಕೊಂಡು ಮಹಾಭಾರತವನ್ನು ರಚಿಸಿದವರು ವೇದವ್ಯಾಸರ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನಮಗೆ ಶ್ರೀಮದ್ ಭಾಗವತದಿಂದ ಹಿಡಿದು 18 ಮಹಾಪುರಾಣಗಳನ್ನು ನಮಗೆ ತಂದು ಕೊಟ್ಟಿದ್ದಾರೆ. ಹಾಗೆ ಬ್ರಹ್ಮಸೂತ್ರಗಳನ್ನು ಬರೆದಿದ್ದಾರೆ ವೇದವ್ಯಾಸರು. ಸೊ ಈ ರೀತಿಯಾಗಿ ನಮಗೆ ಏನೇನೋ ನಮ್ಮ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಏನೇನು ಕೊಟ್ಟಿದ್ದಾರೆ ಅಷ್ಟು ವೇದವ್ಯಾಸರಿಂದ ಬಂದಿರೋದು. ಇವತ್ತು ನಾವು ಏನೇನು ಕಲಿತಾ ಇದ್ದೀವಿ, ಶಾಲೆಯಲ್ಲಿ ಕಲಿತಾ ಇರ್ಬೋದು, ಅಥವಾ ನಮ್ಮ ಗುರುಗಳಿಂದ ಕಲಿತಾ ಇರ್ಬೋದು, ಅಥವಾ ನಮ್ಮ ಯಾವುದೇ ಒಂದು ವ್ಯಕ್ತಿಯಿಂದ ಕಲಿತಾ ಇದ್ದೀವಿ, ಇವತ್ತೆಲ್ಲ ಅವರು ನಮಗೆ ಬಿಟ್ಟಂತಹ ಒಂದು ಕೃಪೆ ಆಗಿರ್ಬೋದು, ಅವ್ರು ನಮಗೆ ಬಿಟ್ಟು ಹೋಗಿರೋಂಥ ಒಂದು ಆಶೀರ್ವಾದ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದಾಗಿರ್ಬೋದು. ಏನೋ ಒಂದು ವಿದ್ಯೆ ಏನೋ ಕಲ್ತಿದ್ದಾರೆ, ಒಂದು ಕ್ಯಾಮ್ರಾಮನ್ ಬಂದು ಕ್ಯಾಮ್ರಾ ಇಟ್ಟು ನಮ್ಮನ್ನ ಶೂಟ್ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ವಿದ್ಯೆ ಬಂತು, ಆ ವಿದ್ಯೆ ಎಲ್ಲಿಂದ ಬಂತು? ಆ ವೇದವ್ಯಾಸರು ಬರೆದಿರತಕ್ಕಂತಹ ಪುರಾಣಗಳಾಗಿರಬಹುದು, ಯಾವುದೋ ಒಂದು ಮೂಲ ಹುಡುಕೊಂತ ಹೋದರೆ ನಮಗೆ ಸಿಕ್ಕೇ ಸಿಗುತ್ತೆ. ಸೊ ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದಂಗೆ ವೇದವ್ಯಾಸರು ಜನಸಾಮಾನ್ಯರಿಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ರು. ಸನಾತನ ಧರ್ಮ ಇವತ್ತು ಉಳಿತಾ ಇದೆ. ಇವತ್ತು ನಮ್ಮ ಭವ್ಯ ಭಾರತದಲ್ಲಿ ಇವತ್ತು ಸನಾತನ ಧರ್ಮ ಎತ್ತಿ ಹಿಡಿತಾ ಇದ್ದೀವಿ ನಾವು ಅಂದರೆ ಅದಕ್ಕೆ ಮೂಲ ಕಾರಣ ವೇದವ್ಯಾಸರು. ಆ ಕಾರಣದಿಂದ ನಾವು ವೇದವ್ಯಾಸರನ್ನ ಈ ದಿನ ಸ್ಮರಣೆ ಮಾಡಬೇಕು. ವೇದವ್ಯಾಸರನ್ನಷ್ಟೇ ಅಲ್ಲ, ವೇದವ್ಯಾಸರಿಂದ ಹಿಡಿದು ಪ್ರತಿಯೊಂದು ಗುರುಗಳು, ನಮಗೆ ಇವತ್ತು ಸಿಕ್ಕಿರತಕ್ಕಂತಹ ಪ್ರತಿಯೊಂದು ಗುರುಗಳನ್ನು ನಾವು ಸ್ಮರಣೆ ಮಾಡಬೇಕು, ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತೀನಿ. ಓಕೆ ಓಕೆ. ಇಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಟೀಚರ್ ಅನ್ನುವಂಥದ್ದೊಂದು ಶಬ್ದ ಬಿಟ್ಟರೆ ಬಹುಶಃ ಮೇಡಮ್ ಸರ್ ಅಂತ ಕರೀತಾರೆ ಸ್ಕೂಲ್ಗಳಲ್ಲಿ. ಆದರೆ ಗುರು ಅನ್ನುವಂಥ ಕಾನ್ಸೆಪ್ಟ್ ನಮ್ಮ ಮನೆಗಳಲ್ಲಿ ಪಾಠ ಮಾಡುವಂಥದ್ದಿರ್ಬೋದು, ಅಥವಾ ಈ ಲಲಿತ ಕಲೆಗಳಲ್ಲಿ ಆಸಕ್ತಿ ಹೊಂದಿದಂಥ ಮಕ್ಕಳು ಬೇರೆ, ಅವರಿಗೆ ಮುಖತಃ ಗುರುವಿನ ಪರಿಚಯವಾಗುತ್ತೆ ಸಂಗೀತದಿಂದನೋ, ನೃತ್ಯದಿಂದನೋ, ಮತ್ತೊಂದು ಯಾವುದೋ ಒಂದು ವಿಧಾನದಿಂದ. ಆದರೆ ಬರೀ ಅಕಾಡೆಮಿಕ್ಸಲ್ಲಿ ತೊಡಗಿಕೊಂಡಿರುವಂಥ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಅಥವಾ ತಂದೆ ತಾಯಿಗಳು ಕೂಡ ಸನಾತನ ಧರ್ಮದ ಬಗ್ಗೆ ಆಗಲಿ, ಗುರುವಿನ ಸ್ಥಾನ ಮಹತ್ವದ ಬಗ್ಗೆ ಎಷ್ಟರ ಮಟ್ಟಿಗೆ ಪಾಠ ಮಾಡಿರ್ತಾರೋ, ಮಾಡೋಕ್ಕಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇವತ್ತಿನ ಮಕ್ಕಳಿಗೆ ಗುರುವಿನ ಒಂದು ಮಹತ್ವವನ್ನಾಗಲಿ ಅಥವಾ ಗುರುವಿನ ಸ್ಥಾನದ ಒಂದು ಮಹತ್ವವನ್ನಾಗಲಿ ತಿಳಿಸಿಕೊಡೋದು ಹೇಗೆ, ಮತ್ತು ಅದರಿಂದ ಅವರು ಹೇಗೆ ತಮ್ಮ ಜೀವನವನ್ನು ನಡೆಸ್ಕೊಳ್ಬೇಕಾಗತ್ತೆ, ಸುಧಾರಿಸ್ಕೊಳ್ಬೇಕಾಗತ್ತೆ? ಇದು ಒಳ್ಳೆ ಪ್ರಶ್ನೆ. ಯಾಕಂದರೆ ಈಗಿನ ಜನ್ರೇಷನ್ ಏನಿದೆ ಅಂದರೆ
ಈಗ ಸ್ಕೂಲ್ ಟೀಚರ್ಸ್ ಅಂದರೆ ಸ್ಕೂಲ್ ಟೀಚರ್ಸ್ ಅಂತ ನೋಡ್ತಾರೆ, ಅವ್ರನ್ನ ಗುರುಗಳು ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ. ಯಾಕೆ ಗುರುಗಳು ಅಂತ ಕನ್ಸಿಡರ್ ಮಾಡಲ್ಲ ಅಂದರೆ ಮನೇಲಿ ಸಂಸ್ಕಾರ ಕಲಿಸ್ಬೇಕಾಗತ್ತೆ. ತಂದೆ ತಾಯಿಗಳು ಯಾರಿರ್ತಾರೆ ಅವರು ಗುರು. ಈಗ ಯಾವುದೋ ಒಂದು ಮಗು ಬಂದು ಮನೇಲಿ ನಮ್ಮ ಟೀಚರ್ ಆ ಥರ ಹೇಳ್ತಾರೆ, ಈ ಥರ ಹೇಳ್ತಿರೋದು, ಇದು ನಾನು ಹೇಳ್ತಾ ಇರೋದಕ್ಕೆ ಅಂದರೆ ಎಷ್ಟೋ ಜನದ ಮನೇಲಿ ಇದು ನಡೀತಾ ಇರುತ್ತೆ. ಗುರುಗಳು ಅಂದರೆ ಬೆಲೆ ಗೌರವ ಇಲ್ದಂಗೆ ಆಗಿರುತ್ತೆ. ಸೊ ಆ ರೀತಿ ಇರೋದ್ರಿಂದ ಗುರುಗಳಿಗೆ ಬೆಲೆ ಕೊಡಬೇಕು. ನಿಮಗೆ ಒಂದು ಅಕ್ಷರ ಹೇಳ್ಕೊಟ್ಟಿದ್ದಾರೆ, ಈ ABCD ಏನು ಹೇಳ್ಕೊಡ್ಬೋದು, ಹಿಂದಿ ಹೇಳ್ಕೊಡ್ಬೋದು, ಮ್ಯಾಥ್ಸ್ ಹೇಳ್ಕೊಡ್ಬೋದು, ಇಂಗ್ಲೀಷ್ ಹೇಳ್ಕೊಡ್ಬೋದು, ಯಾವುದೇ ಒಂದು ಸಬ್ಜೆಕ್ಟ್ ಹೇಳ್ಕೊಡ್ಬೋದು, ಅವರು ಗುರು ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಅವರು ಅದರಲ್ಲಿ ಕರಗತ ಹೊಂದಿರ್ತಾರೆ. ನಿಮ್ಮಂಥ 100 ಜನ ಮಕ್ಕಳನ್ನು ಅವರು ಸಾಕ್ತಾ ಇದ್ದಾರೆ, ಅವರು ನೋಡ್ತಾ ಇದ್ದಾರೆ, ಅವ್ರಿಗೆ ವಿದ್ಯೆಯನ್ನು ದಾನ ಮಾಡ್ತಾ ಇದ್ದಾರೆ, ಅವ್ರು ಕಲ್ತಿರ್ತಕ್ಕಂಥ ವಿದ್ಯೆನ ಅವರು ದಾನ ಮಾಡ್ತಾ ಇದ್ದಾರೆ, ನಿಸ್ವಾರ್ಥವಾಗಿ ದಾನ ಮಾಡ್ತಿದ್ದಾರೆ. ಆ ರೀತಿ ಇದ್ದಾಗ ಎಷ್ಟೋ ಜನ ಮಕ್ಕಳು ನೋಡ್ತೀನಿ, ನಾನು ನೋಡಿದ್ದೀನಿ, ಎಷ್ಟೋ ಜನ ಮಕ್ಕಳು ಖಂಡಿತ ಅವರು ರೆಸ್ಪೆಕ್ಟ್ ಕೊಡೋದಿಲ್ಲ. ನಾನು ಅವರ ತಂದೆ ತಾಯಿಗಳು ಯಾರಿರ್ತಾರೆ, ನೀವು ಅದು ಮಕ್ಕಳು ಏನು ಮಾಡ್ತೀರ ಅಂತ ಅಬ್ಸರ್ವ್ ಮಾಡಿ. ಯಾವುದೇ ಒಂದು ಸ್ಕೂಲ್ಗೆ ಹಾಕಿರ್ಬೋದು, ನೀವು ಮಕ್ಕಳನ್ನು ಏನು ಮಾಡ್ತೀರ ಅಂತ ಅಬ್ಸರ್ವ್ ಮಾಡಿ. ಮಕ್ಕಳು ಯಾವ ರೀತಿ ಅವರ ಟೀಚರ್ಸ್ಗೆ ಬೆಲೆ ಕೊಡ್ತಾ ಇದ್ದಾರೆ, ಸ್ಕೂಲ್ನಲ್ಲಿ ಎಸ್ಪೆಷಲಿ ಸ್ಕೂಲ್ನಲ್ಲಿ ಯಾವ ರೀತಿ ಬೆಲೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಅವರಿಗೆ ನೀವು ಇವರು ನಿಮ್ಮ ಗುರುಗಳು, ಅವರು ನಿನಗೆ ವಿದ್ಯೆ ಹೇಳ್ಕೊಡ್ತಾ ಇದ್ದಾರೆ, ಅವರಿಗೆ ನೀನು ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಯಾಕೆಂದರೆ ಇವತ್ತು ಅವ್ರು ಏನು ಹೇಳ್ಕೊಡ್ತಾರೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಜ್ಞಾನ ಅನ್ನೋದು ಗುರುಗಳಿಂದನೇ ಬರಬೇಕು. ಈಗ ವಿದ್ಯೆ, ಏನೋ ಒಂದು ಮೊಬೈಲ್ ಇದೆ, ನನ್ನ ಕೈಲಿ ಮೊಬೈಲ್ ಇದೆ ಅಥವಾ ಇಂಟರ್ನೆಟ್ ಇದೆ, ನನಗೇನೋ ಒಂದು ಸಬ್ಜೆಕ್ಟ್ ಬೇಕು, ತೆಗಿತಾರೆ, ಹಾಕ್ತಾರೆ, ತಕ್ಷಣ ಆನ್ಸರ್ ಬರೀತಾರೆ, ತೊಗೊಂಡೋಗಿ ಕೊಡ್ತಾರೆ. ಅದರಿಂದ ಗುಡ್ ಅನ್ನಿಸ್ಕೊಂಬೋದು ಹೊರತು ಅದರಿಂದ ಜ್ಞಾನ ಬರೋದಿಲ್ಲ. ಆ ಜ್ಞಾನ ಕೊಡಬೇಕಾಗಿರೋದೇ ಗುರು. ನನಗೆ ವಿಷಯ ತಿಳಿತದೆ, ಯಾವುದೋ ಒಂದು ಮೀಡಿಯಾಯಿಂದ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಯಿಂದ ಆಗಿರ್ಬೋದು, ನನಗೆ ವಿಷಯ ಅಂತೂ ತಿಳಿತದೆ. ಆ ವಿಷಯ ತಿಳಿದಿದೆಯಲ್ಲ ಅದನ್ನು ನಾನು ಹೇಗೆ ಉಪಯೋಗಿಸ್ಕೊಬೇಕು. ಈಗ ಬಹಳ ಸ್ಟ್ರೆಸ್ ಇದೆ, ಸೋಷಿಯಲ್ ಮೀಡಿಯಾ ಲೈಫ್ ಇರಬಹುದು ಅಥವಾ ವರ್ಕ್ ಪ್ರೆಷರ್ ಇರಬಹುದು, ಎಲ್ಲ ರೀತಿಯಲ್ಲೂ ಸ್ಟ್ರೆಸ್ ಇದೆ. ಮಕ್ಕಳಿಗಿಂದ ಹಿಡಿದು ದೊಡ್ಡವರ ತನಕನೂ ಸ್ಟ್ರೆಸ್ ಇದೆ. ಒಂದೊಂದು ದಿನವೂ ಒಂದೊಂದು ರೂಪಾಯಿಗೋಸ್ಕರ ಹಿಂದೆ ಓಡ್ತಾ ಇರ್ತಾರೆ ಜನ, ಅಥವಾ ಒಂದೊಂದು ಕಲಿಬೇಕು, ಹೊಸದು ಮಾಡಬೇಕು ಅಂತ ಹೇಳಿ ಓಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಗುರುವಿನ ಮಾರ್ಗದರ್ಶನ ಇಲ್ದಿರ ಅವರು ಅದರಲ್ಲಿ ಸಕ್ಸಸ್ ಪಡೀಲಿಕ್ಕಾಗೋದಿಲ್ಲ. ಮೊದಲು ಗುರು ಏನು ಹೇಳಿದ್ದಾರೆ ಅಂದರೆ, ನೀನು ಏನು ಕೆಲಸ ಮಾಡ್ತಿದ್ಯಾ ಆ ಕೆಲಸದ ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಟು, ಆ ನಂಬಿಕೆಯಿಂದ ನನ್ನ ಒಂದು ಮಾರ್ಗದರ್ಶನದಿಂದ ನೀನು ನಿಷ್ಠೆಯಿಂದ ಅದರಲ್ಲಿ ತೊಡಗಿದ್ರೆ ಖಂಡಿತ ನಿನಗೆ ಯಶಸ್ಸು ಸಿಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಯಾವಾಗ ಅದು ಮಾಡಿಲ್ಲ ಆ ಮನುಷ್ಯ, ಅವನಿಗೆ ಯಶಸ್ಸು ಸಿಗೋದಿಲ್ಲ. ಗುರು ಇಲ್ದಿರ ಜ್ಞಾನ ಸಿಗೋದಿಲ್ಲ, ಜ್ಞಾನ ಇಲ್ದಿರ ಮುಕ್ತಿ ಇಲ್ಲ. ಸೊ ಹಾಗಾಗಿ ಒಂದೊಂದು ಅಕ್ಷರ ಪ್ರತಿಯೊಂದು ಮನೆಯಲ್ಲಿ ತಂದೆ ತಾಯಿಯೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಎಷ್ಟೋ ಜನ ಮಕ್ಕಳು ಈಗಿನ ಕಾಲದಲ್ಲಿ, ಇದು ಮಕ್ಕಳ ವಿಚಾರವಾಗಿ ಹೇಳ್ತಿದ್ದೀನಿ, ಮಕ್ಕಳಿಗೆ ನೀವು ಈಗಲಿಂದನೇ ಸಂಸ್ಕಾರ ಕಲಿಸಿ. ಈಗಲಿಂದ ನೀವು ಸಂಸ್ಕಾರ ಕಲಿಸಿಲ್ಲ ಅಂದರೆ ಮಕ್ಕಳು ದೊಡ್ಡರಾದ್ಮೇಲೆ ಸಂಸ್ಕಾರ ಕಲೀಲಿಕ್ಕಾಗೋದಿಲ್ಲ. ತಂದೆ ತಾಯಿ ಮೊದಲಿಗೆ ಗುರು, ಇದಾದ ನಂತರ ಬೇರೆಯವರೆಲ್ಲ ಬರ್ತಾರೆ. ಸೊ ಹಾಗಾಗಿ ತಂದೆ ತಾಯಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ನೀವು ಗೌರವವನ್ನು ಕೊಟ್ಟು, ಕೃತಜ್ಞತೆಯನ್ನು ಕೊಟ್ಟು ಬೆಳೆಸೋದನ್ನು ಕಲಿಸಬೇಕು. ಈ ಗುರು ಪೌರ್ಣಮಿಯಿಂದ ನೀವು ನಿಮ್ಮ ಮಕ್ಕಳಿಗೆ ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಇನ್ನು 1 ವರ್ಷ ಸ್ವಲ್ಪ 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 ಬದಲಾವಣೆ ಪ್ರತಿನಿತ್ಯ ಮಾಡ್ತಾ ಹೋಗಿ. ನೀವು ನಿಮ್ಮ ಮಕ್ಕಳು ಎಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತಾರೆ, ಎಷ್ಟು ಗೌರವ ಕೊಡೋದನ್ನು ಕಲ್ತ್ಕೊತಾರೆ ಅನ್ನೋದನ್ನು ನೀವು ನೋಡಬಹುದು ಅಂತ ಹೇಳ್ತೀನಿ. ಹಾಗಾಗಿ ಗುರು ಪೌರ್ಣಮಿ ದಿವಸ ನಿಮ್ಮ ಮಕ್ಕಳನ್ನು ಒಳ್ಳೆ ಮಾರ್ಗದಲ್ಲಿ ತನ್ನಿ. ಈ ಗುರು ಪೌರ್ಣಮಿಯ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ಮಕ್ಕಳಿಗೆ ಕೊಡಿ. ಏನು, ವೇದವ್ಯಾಸರು, ಆದಿಗುರು ವೇದವ್ಯಾಸರ ಒಂದು ಆಶೀರ್ವಾದ, ಅವರ ಜನ್ಮದಿನವನ್ನು ನಾವು ಗುರುಪೌರ್ಣಮಿ ಅಂತೇಳಿ ಆಚರಿಸೋದನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿ. ಏನೇನು ಮಾಡಿದರೆ ವೇದವ್ಯಾಸರು, ಯಾವ್ಯಾವ ಪುರಾಣವನ್ನು ನಿಮ್ಮ ಮನೆಯಲ್ಲಿ ನೀವು ಓದಿಸ್ಬೋದು ಮಕ್ಕಳ ಕೈಲಿ, ಅದನ್ನು ಓದಿಸಿ ಅಂತ ಹೇಳ್ತೀನಿ. ಅದು ಓದಿಸಿದ ನಂತರ ಅವರಿಗೆ ಅದರ ಅರ್ಥ ಹೇಳಿ, ಅವ್ರಿಗೆ ಅರ್ಥ ತಿಳಿಸ್ಕೊಟ್ರೆ ಅವ್ರು ಖಂಡಿತ ಅವರ ಜೀವನದಲ್ಲಿ ಸಂಸ್ಕಾರವನ್ನು ಅದರಿಂದನೇ ತುಂಬಿಸ್ಬೇಕು. ಮಕ್ಕಳಿಗೆ ನಾವು ವೇದವ್ಯಾಸರ ಏನು ಕೊಡುಗೆ ಇದೆ, 18 ಪುರಾಣಗಳಿದೆ, ಅದರಿಂದನೇ ಸಂಸ್ಕಾರಗಳನ್ನು ಮಕ್ಕಳಿಗೆ ತುಂಬಿಸ್ಬೇಕಾಗುತ್ತೆ. ಆ ಸಂಸ್ಕಾರಗಳನ್ನು ತುಂಬಿಸಿ ಮಕ್ಕಳನ್ನು ಬೆಳೆಸಿದ್ರೆ ನಮ್ಮ ಸನಾತನ ಧರ್ಮ ಶಾಶ್ವತವಾಗಿ ಉಳಿಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ವೇದವ್ಯಾಸರ ಈ ಒಂದು ಜನ್ಮದಿನವನ್ನು ನಾವು ಗುರುಪೌರ್ಣಮಿ ಅಂತೇಳಿ ಆಚರಿಸೋದು, ಈ ಆಚರಿಸಿದ್ದಲ್ಲದೆ ಅಳವಡಿಸ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ಜ್ಯೋತಿಷ್ಯದ ವಿಚಾರಕ್ಕೆ ಬಂದರೆ, ಕಾರ್ಯಕ್ರಮವೇ ಜ್ಯೋತಿಷ್ಯದಿಂದ ಜಾಗೃತಿಯನ್ನು ಮೂಡಿಸುವಂತಾದ್ದರಿಂದ ಗುರುಗ್ರಹ ಅಂದ ತಕ್ಷಣ ಗುರುಗ್ರಹ ನಮಗೆ ಒಳ್ಳೇದು ಮಾಡುತ್ತೆ, ಗುರುಗ್ರಹಕ್ಕೆ ನಾವು ಪೂಜೆ ಮಾಡಬೇಕು, ಅಥವಾ ಗುರುಗ್ರಹ ಅಂದ ತಕ್ಷಣ, ಗುರುಬಲ ಅಂದ ತಕ್ಷಣ ಯೂಶಲಿ ನಮಗೆ ಒಳ್ಳೇದಾಗುವಂಥ ಸಮಯ ಶುರುವಾಯಿತು ಅನ್ನೋದೇ ನಮ್ಮ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಈ ಗುರುಬಲ ಶುರುವಾಗತ್ತೆ ಅಥವಾ ಗುರು ಬಲ ಅಂದರೆ ಏನು ಸರ್? ಆ್ಯಕ್ಚುಲಿ ಅಂದರೆ ಈ 12 ನೀವು ಏನು ರಾಶಿಗಳನ್ನು ತಗೊಳ್ತೀರಾ, ಈ ರಾಶಿಗೆ ಗುರು ಬಂದ, ಹಾಗಾಗಿ ಇವರಿಗೊಂದಷ್ಟು ಫಲ ಇರುತ್ತೆ, ಮತ್ತೊಬ್ಬರಿಗೊಂದಷ್ಟು ಫಲ ಇರುತ್ತೆ, ಪರಿಹಾರ ಅಂತ. ಸೊ ಹಾಗಾಗಿ ಗುರುಗ್ರಹದ ಪ್ರಾಮುಖ್ಯತೆ ಏನು, ಫಲಗಳೇನು ಅಂತ?
ಈಗ ಜ್ಯೋತಿಷ್ಯದ ರೀತಿಯಲ್ಲಿ ನೋಡೋದಾದರೆ ಗುರುಗ್ರಹ ನಮಗೆ ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಗುರುಬಲ ಇಲ್ದಿರ ನಾವು ಏನೇ ಒಂದು ಕೆಲಸ ಮಾಡಲಿಕ್ಕಾಗಲ್ಲ. ಈಗ ಒಂದು ಉಪನಯನ ಆಗಬೇಕು, ಒಂದು ಮದುವೆ ಆಗಬೇಕು ಒಂದು ವ್ಯಕ್ತಿಗೆ ಅಂದರೆ ಆತನಿಗೆ ಗುರುಬಲ ಇರಬೇಕು. ಆ ಗುರುಬಲ ಇಲ್ಲದಿರ ಅವನು ಯಾವುದೇ ಒಂದು ಕೆಲಸ ಮಾಡಿದ್ರೆ ಅವನಿಗೆ ಅಲ್ಲಿ ಏಳಿಗೆ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಗುರು ವೀಕ್ ಆಗಿದ್ದಾರೆ ಅಲ್ಲಿ ಅಂತ ಹೇಳಿದ್ರೆ ಆ ಗುರುವನ್ನು ಸ್ಟ್ರಾಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಸ್ಟ್ರಾಂಗ್ ಮಾಡ್ಬೋದು? ಇದಕ್ಕೆ ಹಲವಾರು ವಿಧಾನಗಳಿದೆ. ಒಂದು ಕ್ರಿಸ್ಟಲ್ಸ್ ಹಾಕೊಬೋದು, ಅಥವಾ ಜೆಮ್ ಸ್ಟೋನ್ಸ್ ಹಾಕೊಬೋದು, ಅಥವಾ ಗುರು ಸನ್ನಿಧಾನಕ್ಕೆ ಪ್ರತಿ ಗುರುವಾರ ವಿಸಿಟ್ ಮಾಡೋದಾಗಿರ್ಬೋದು, ಅಥವಾ ಗುರುಗಳ ಒಂದು ಆಶೀರ್ವಾದ ಪಡೀಲಿಕ್ಕೆ ಗುರುವಿನ ಒಂದು ವಸ್ತ್ರಗಳನ್ನು ಅಥವಾ ಗುರುವಿಗೆ ಸಂಬಂಧಪಟ್ಟಂತಹ ಪ್ರಸಾದ ಸಿಹಿ ಪದಾರ್ಥಗಳನ್ನು ದಾನ ಮಾಡುವಂಥದ್ದಾಗಿರ್ಬೋದು. ಇಲ್ಲಿ ಗುರು ಸ್ಟ್ರಾಂಗ್ ಆಗೋದು ಆಗತ್ತೆ ಅಂತ ಹೇಳ್ತೀನಿ. ಇಲ್ಲಿ ಕ್ರಿಸ್ಟಲ್ ಅಂತ ಬಂದಾಗ ಯಾವ ಕ್ರಿಸ್ಟಲ್ ಧರಿಸಬಹುದು ಅಂತ ನಾವು ಹೇಳ್ತೀನಿ. ಇಲ್ಲಿ ಕ್ರಿಸ್ಟಲ್ ಅಂತ ಬಂದಾಗ ನಾವು ಯಾವ ಕ್ರಿಸ್ಟಲ್ ಜನರಲ್ ಆಗಿ ಇದು ಯಾಕೆ ಹೇಳ್ತೀನಿ ಕ್ರಿಸ್ಟಲ್, ಯಾಕಂದರೆ ಕ್ರಿಸ್ಟಲ್ ನಮಗೆ ಕೈಗೆ ಎಟುಕುವಂಥ ಬೆಲೆಯಲ್ಲಿ ಸಿಗುತ್ತೆ, ಎಲ್ಲರಿಗೂ ಕೆಲಸ ಮಾಡುತ್ತೆ. ಸಪೋಸ್ ಈಗ ಗುರು ಚೆನ್ನಾಗಿದ್ರು ಅದು ಕೆಲಸ ಮಾಡುತ್ತೆ, ಗುರು ಚೆನ್ನಾಗಿಲ್ದಿದ್ರು ಕೆಲಸ ಮಾಡುತ್ತೆ. ಹಾಗಾಗಿ ಇಲ್ಲಿ ಏನು ಹೇಳ್ತೀನಿ ಅಂದರೆ ಒಂದು ಸಿಟ್ರಿನ್ ಅಂತ ಹೇಳಿ ಒಂದು ಕ್ರಿಸ್ಟಲ್, ಆ ಸಿಟ್ರಿನ್ ಅನ್ನೋ ಕ್ರಿಸ್ಟಲ್ನ ಬಳಸೋದ್ರಿಂದ ಬಹಳ ಉತ್ತಮವಾದ ಗುರುವಿನ ಆಶೀರ್ವಾದ ಬರುವಂಥದ್ದಾಗುತ್ತೆ ಅಂತ ಹೇಳ್ತೀನಿ. ಓಕೆ ಸರ್, ತಾವು ಕ್ರಿಸ್ಟಲ್ ಬಗ್ಗೆ ಮಾತನಾಡ್ತಾ ಇದ್ರಿ. ಸಿಟ್ರಿನ್ ಅನ್ನುವಂಥ ಕ್ರಿಸ್ಟಲ್ನ ಗುರು ಹಾಕೋಬೇಕು, ಅದರಿಂದ ಒಳ್ಳೆ ಫಲಗಳು ಸಿಗತ್ತೆ ಅಂತ. ಯೂಶಲಿ ನಮ್ಮ ಜಾತಕದಲ್ಲಿ ಗುರು ವೀಕ್ ಇದ್ದಾನೆ, ಗುರುವಿನಿಂದ ಶುಭ ಫಲಗಳು ಸಿಗ್ತಾ ಇಲ್ಲ ಅಂದರೆ ಏನು ಮಾಡಬೇಕಾಗತ್ತೆ ಪರಿಹಾರಗಳನ್ನು? ಈಗ ಗುರು ವೀಕ್ ಇದ್ದಾರೆ ನಿಮ್ಮ ಜಾತಕದಲ್ಲಿ, ನಿಮ್ಮ ಜಾತಕ ಒಂದು ನುರಿತ ಜ್ಯೋತಿಷರಲ್ಲಿ ತೋರಿಸಿದಾಗ ಅವರು ಗುರು ನಿಮ್ಮ ಜಾತಕದಲ್ಲಿ ನೀಚ ಇದ್ದಾರೆ ಅಥವಾ ಗುರುಗೆ ಶಕ್ತಿ ಇಲ್ಲ ಅಂತ ಹೇಳಿದಾಗ ನೀವು ಆದಷ್ಟು ಗುರುವಾರದ ದಿವಸ ಹಳದಿ ವಸ್ತ್ರಗಳನ್ನು ಹಾಕೊಂಬೇಡಿ. ಹಳದಿ ವಸ್ತ್ರಗಳನ್ನು, ಕೆಲವರು ಚಪ್ಪಲಿಗಳು ಕೂಡ ಕೆಲವೊಂದ್ಸತಿ ಹಳದಿ ಬರ್ತವೆ, ಆ ಚಪ್ಪಲಿ ಕೂಡ ಹಳದಿ ಯೂಸ್ ಮಾಡಬೇಡಿ. ಬದಲಿಗೆ ನೀವು ಹಳದಿ ವಸ್ತ್ರಗಳನ್ನು ದಾನ ಮಾಡಲಿಕ್ಕೆ ಶುರು ಮಾಡಿ ಗುರುವಾರ ಪ್ರತಿ ಗುರುವಾರ. ಯಾಕೆಂದರೆ ಇದು ಜನ್ಮ ಜಾತಕದಲ್ಲಿ ಬಂದಿರೋದ್ರಿಂದ ನಿಮ್ಮ ಜೀವನ ಪರ್ಯಂತ ಅದು ನಿಮಗೆ ಗುರು ನೀಚ ಅಥವಾ ಗುರುಗೆ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ಪ್ರತಿ ಗುರುವಾರ ಹಳದಿ ವಸ್ತ್ರ, ಸಣ್ಣ ವಸ್ತ್ರನೂ ಸರಿ, ಯಾರಿಗೆ ದಕ್ಷಿಣ ಮೂರ್ತಿಗಳಿಗೆ ಕೊಡಬಹುದು, ಸಾಯಿಬಾಬಾ ಅವ್ರಿಗೆ ಕೊಡಬಹುದು, ರಾಘವೇಂದ್ರ ಸ್ವಾಮಿಗಳಿಗೆ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊತ ಅಲ್ಲಿ ಕೂಡ ನೀವು ಅದನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಬಹುದು ಅಂತ ಹೇಳ್ತೀನಿ. ಹಾಗೆಯೇ ಗುರುವಿಗೆ ಸಂಬಂಧಪಟ್ಟಂಥ ಈಗ ಹಳದಿ ಹೇಳಿದೆ, ಸಿಟ್ರಿನ್ ಹೇಳಿದೆ, ಸಿಟ್ರಿನ್ ಒಂದು ಹಾಕೊಬೋದು. ಆದರೆ ನೀವು ಕನಕಪುಷ್ಯರಾಗ ಅಂತ ಹೇಳಿ ಗುರುವಿನ ಕಲ್ಲು, ಆ ಗುರುವಿನ ಕಲ್ಲು ಕೂಡ ನೀವು ಹಾಕೊಳ್ಳೋದು ಅಷ್ಟು ಸೂಕ್ತವಲ್ಲ ಜಾತಕವನ್ನು ಪರಿಶೀಲನೆ ಮಾಡ್ದಂಗೆ. ಯಾರೋ ಹೇಳ್ತಾರೆ ಗುರುಗ್ರಹ ನಿಮಗೇನು ಕೆಟ್ಟದ್ದು ಮಾಡೋದಿಲ್ಲ, ಹಾಕೊಂಬಿಡಿ ನೀವು ಕನಕಪುಷ್ಯರಾಗ ಅಂತ ಹೇಳಿದರೆ, ಇನ್ನೊಮ್ಮೆ ಯಾರು ಜ್ಯೋತಿಷರ ಹತ್ರ ನೀವು ತೋರಿಸಿ ಆ ಕನಕಪುಷ್ಯರಾಗನ ಹಾಕೊಬಹುದಾ ಬೇಡವಾ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಹಳದಿ ಆದಷ್ಟು ನೀವು ಗುರುವಾರ ಅವಾಯ್ಡ್ ಮಾಡಬೇಕು. ಹಳದಿ ಅಥವಾ ಹೊಸ ವಸ್ತ್ರಗಳನ್ನು ನೀವು ಗುರುವಾರ ಧಾರಣೆ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡೋದು ನಿಮ್ಮ ಗುರುವಿನ ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಜಾತಕದಲ್ಲಿ ಅವಾಯ್ಡ್ ಮಾಡಬೇಕು, ಹಾಕೊಂಬಾರ್ದು. ಎಷ್ಟು ಜನ ಹೇಳ್ತಾರೆ ಹಾಕೊಳ್ಳಿ ಅಂತ ಹೇಳ್ತಾರೆ. ಈಗ ಕನಕಪುಷ್ಯರಾಗ ಹಾಕೊಂಬಿಡಿ, ಗುರು ನೀಚ ಇದ್ದಾನೆ. ಗುರು ನೀಚ ಇದ್ದಾಗ ಅವನಿಗೆ ಸ್ಟ್ರೆಂತ್ ಇಲ್ಲ, ಮೊದಲೇ ಅವನಿಗೆ ಆ ಸ್ಟ್ರೆಂತ್ ಇಲ್ದಿರೋದ್ರಿಂದ ಇನ್ನೂ ಕುಗ್ಗಿಸ್ಬಿಡುತ್ತೆ ಅವನಿಗೆ. ನೀವು ಯಾವಾಗ ಕನಕಪುಷ್ಯರಾಗ ಹಾಕೊಂತಾರೆ ಅವಾಗ ಕುಗ್ಗಿಸ್ಬಿಡುತ್ತೆ. ಇನ್ನು ಹಳದಿ ಬಣ್ಣದ ಬಟ್ಟೆನೂ ಕೂಡ ಗುರುಗೋಸ್ಕರ ಹಾಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ, ಅದು ಏನಾಗುತ್ತೆ, ಗುರು ನೀಚ ಇದ್ದಾಗ ಬೇಡ. ಗುರು ನಿಮಗೆ ಚೆನ್ನಾಗಿದ್ದಾನೆ, ಉಚ್ಚವಾಗಿದ್ದಾನೆ, ಅವ್ನು ಚೆನ್ನಾಗಿ ಕೊಡ್ಲಿ ನಿಮ್ಗೆ ಇನ್ನಂತ ಹೇಳಿ ಹಾಕೊಳ್ಳಿ. ಅದೇ ಅವನು ನಿಶ್ಚಯ ಇದ್ದಾನೆ, ಅವನಿಗೆ ಸ್ಟ್ರೆಂತ್ ಇಲ್ಲ ಅಂದಾಗ ನೀವು ಆ ಹಳದಿ ವಸ್ತ್ರಗಳನ್ನು ಅವಾಯ್ಡ್ ಮಾಡೋದು ಬಹಳ ಉತ್ತಮ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ನಾನು ಯೂಶಲಿ ಪ್ರೆಡಿಕ್ಟ್ ಮಾಡೋದು, ನಾನು ಸಜೆಸ್ಟ್ ಮಾಡೋದು ಜನಗಳಿಗೆ, ಗುರು ನೀಚ ಇದ್ದಾನೆ ಅಥವಾ ಯಾವುದೇ ಒಂದು ಗ್ರಹ ನೀಚ ಇದೆ, ಗುರು ಅಷ್ಟೇ ಅಲ್ಲ ಬೇರೆ ಯಾವುದೇ ಗ್ರಹ ಇದ್ರು, ಕುಜ ಇದ್ರೆ ಕೆಂಪು ಹಾಕೊಂಬೇಡಿ, ಶನಿ ನೀಚ ಇದ್ದಾನೆ ನೀಲಿ ಕಪ್ಪು ಹಾಕೊಂಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಅದೇ ಒಂದು ಕಾನ್ಸೆಪ್ಟ್ ನಲ್ಲಿ ನಾನು ಗುರು ಕೂಡ ಸಜೆಸ್ಟ್ ಮಾಡಿದ್ದೀನಿ. ಓಕೆ ಸರ್, ಓಕೆ. ಇನ್ನು ಗುರು ಯಾವ ಜಾತಕದಲ್ಲಿ ಯಾವ ಒಂದು ಮನೆಯಲ್ಲಿದ್ರೆ, ಯಾವ ಒಂದು ಭಾವದಲ್ಲಿದ್ರೆ ವೀಕ್ ಆಗಿರ್ತಾನೆ, ಯಾವ ಒಂದು ಭಾವದಲ್ಲಿ ಇದ್ರೆ ಆತ ಅಶುಭ ಫಲಗಳನ್ನ ಕೊಡ್ತಾನೆ, ಆ ಥರದ್ದೇನಾದ್ರು ಇದೆಯಾ? ಈಗ ಗುರು ನೀಚ ಮಕರ ರಾಶಿಯಲ್ಲಿ ಗುರು ನೀಚ ಆಗಿದ್ದಾಗ ಅವ್ರಿಗೆ ಸ್ಟ್ರೆಂತ್ ಇರೋದಿಲ್ಲ. ಮತ್ತು ಜನ್ಮ ಲಗ್ನದಿಂದ 6ನೇ ಮನೆ, 8ನೇ ಮನೆ, 12ನೇ ಮನೆ ಗುರು ಇದ್ದರೆ ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಈಗ 12ನೇ ಮನೆ ನಾವು ನೀಚ ಇದ್ರೂ ಅದು ಗುರುವಿಗೆ ಅದು ಅಶುಭ ಅಂದರೆ ವ್ಯಯಸ್ಥಾನ ಆಗಿದ್ರೂ ಕೂಡ ಗುರು ಏನು ಮಾಡ್ತಾರೆ ಅಂದರೆ ಅಲ್ಲಿ ನಮಗೆ ಶುಭ ಕಾರ್ಯಗಳಿಗೆ ಅಂದರೆ ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಿಸೋದನ್ನು ಮಾಡ್ತಾನೆ. ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಟೋದು ಧರ್ಮ ಕಾರ್ಯಕ್ಕೆ ಹೋಗಬೇಕು. ಒಂದು ದೇವಸ್ಥಾನ ವಿಸಿಟ್ ಮಾಡೋದಾಗಿರ್ಬೋದು, ಒಂದು ಹೋಮ ಹವನ ಮಾಡಿಸೋದಾಗಿರ್ಬೋದು, ಮನೇಲಿ ಒಂದು ಶುಭ ಕಾರ್ಯ ನಡೆಯುವಂಥ ಈ ಥರದಕ್ಕೆ ಗುರು ಹಣವನ್ನು ಖರ್ಚು ಮಾಡಿಸೋದಾಗಿರುತ್ತೆ. ಸೊ ಈ ರೀತಿಯಾಗಿ ಗುರು ಯಾವ ಗ್ರಹ ಜೊತೆ ಕೂತಿದೆ, ಈಗ ರಾಹು ಜೊತೆ ಕೂತಿದೆ, ಈ ಒಂದು ಶುಭ ದಿನ, ಈಗ ವಿಶೇಷವಾಗಿ ಗುರು ಪೌರ್ಣಮಿ ದಿವಸ ಗುರು ರಾಹು ಜೊತೆ ಕೂತಿದ್ರೆ ಈ ಒಂದು ಶುಭ ದಿವಸ ಅವರು ಗುರು ಚಂಡಾಲ ಯೋಗ ಅಂತ ಹೇಳಿ ಏನು ಪ್ರಾಪ್ತವಾಗ್ತದೆ, ಆ ಗುರು ಚಂಡಾಲ ಯೋಗವನ್ನು ಅವರು ಪರಿಹಾರ ಮಾಡಿಕೊಳ್ಳಿಕ್ಕೆ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಅವರಿಗೆ ಎಷ್ಟೋ ಪರ್ಸೆಂಟೇಜ್ ಅಂದರೆ ಕಂಪ್ಲೀಟಾಗಿ ಗುರು ಚಂಡಾಲ ಯೋಗ ಅನ್ನೋದು ನಿವಾರಣೆ ಆಗೋದಿಲ್ಲ. ಆದರೆ
ಎಷ್ಟೋ ಒಂದು ಪರ್ಸೆಂಟ್ ಗುರುಗಳ ಅನುಗ್ರಹದಿಂದ ಅದೆಷ್ಟೋ ಪರ್ಸೆಂಟ್ ಕಮ್ಮಿ ಆಗೋದು ಖಂಡಿತ ಅವರು ನೋಡಬಹುದು. ಅದರಿಂದ ಒಂದು ಬೆನಿಫಿಟ್, ಪಾಸಿಟಿವ್ ಬೆನಿಫಿಟ್ ಅವ್ರ ಜೀವನದಲ್ಲಿ. ಇವತ್ತು ಅವ್ರು ಏನು ಮಾಡ್ತಾರೆ, ಗುರುಪೌರ್ಣಮಿ ದಿವಸ ಏನು ಮಾಡ್ತಾರೆ, ಅದು ಅವರಿಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಅವರಿಗೆ ಒಳ್ಳೇದಾಗುವಂಥದ್ದು ಇರುತ್ತೆ ಅವ್ರ ಜೀವನದಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಗುರುಗ್ರಹದ ಬಗ್ಗೆ ತಾವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ನಮಗೆ ಕೆಲಸದ ಒತ್ತಡ ಇದೆ, ಸಮಯ ಇಲ್ಲ ಅನ್ನೋರಿಂದ ಹಿಡಿದು, ಇಲ್ಲ ನಾವು ಮನೆಯಲ್ಲೇ ಇರ್ತೀವಿ, ಸಾಕಷ್ಟು ಸಮಯ ಸಿಗುತ್ತೆ, ಗುರುವಿನ ಒಂದು ಅನುಗ್ರಹ ಆಗಬೇಕು, ಗುರುಗ್ರಹದ ಅನುಗ್ರಹ ಆಗಬೇಕು, ಜೊತೆಗೆ ನಮಗೆ ಹೇಳಿದ್ನಲ್ಲ ಸಾಕಷ್ಟು ಸಮಯ ಇದೆ ನಾವು ಪೂಜೆ ಮಾಡೋದಕ್ಕೆ, ಜಪ ಮಾಡೋದಕ್ಕೆ ಅನ್ನೋರಿಂದ ಹಿಡಿದು ನಮಗೆ ಸಾಧ್ಯವೇ ಇಲ್ಲ ಅನ್ನೋರ್ಗೂ ಕೂಡ ಹೆಲ್ಪ್ ಆಗಿರಬೇಕು. ಆ ಥರದ ಒಂದು ಮಂತ್ರವನ್ನ ಅಥವಾ ಒಂದು ಸ್ತೋತ್ರವನ್ನ ನಮ್ಮ ವೀಕ್ಷಕರಿಗೆ ನೀವು ಹೇಳ್ಕೊಡೋದಾದ್ರೆ ಯಾವುದನ್ನ ಹೇಳ್ಕೊಡ್ತೀರಾ ಸರ್? ಇಲ್ಲಿ ನಾ ಹೇಳೋದಾದ್ರೆ ವಿಶೇಷವಾಗಿ ಈ ಒಂದು ಮಂತ್ರ ಏನು ಹೇಳ್ತೀನಿ, ಗುರುಗ್ರಹದ ವಿಶೇಷವಾದ ಮಂತ್ರ ಇದು. ಇದನ್ನು ಒಂದು ಕನಿಷ್ಠ ಪಕ್ಷ 11 ಬಾರಿ ಪ್ರತಿನಿತ್ಯ ಯಾರ್ಯಾರ ಜಾತಕದಲ್ಲಿ ಗುರು ನೀಚ ಇದ್ದಾರೆ ಅಥವಾ ಯಾರ್ಯಾರಿಗೆ ಗುರು ಅನುಗ್ರಹ ಆಗಬೇಕಾಗಿದೆ ಅವರು ಈ ಮಂತ್ರವನ್ನು ಕನಿಷ್ಠ ಪಕ್ಷ 11 ಬಾರಿ, ಸಾಧ್ಯವಾದರೆ ಗುರುವಾರ 108 ಬಾರಿ. ನಿಮಗೆ ಹಬ್ಬ ಅಂದರೆ ಒಂದು 5 ರಿಂದ 7 ನಿಮಿಷ ಹಿಡಿಬೋದು ಈ ಜಪ ಮಾಡಲಿಕ್ಕೆ. ಈ ಒಂದು ಮಂತ್ರವನ್ನು ಜಪ ಮಾಡೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ಗುರುಗ್ರಹದ ಆಶೀರ್ವಾದ, ಗುರುವಿನ ಅನುಗ್ರಹ ಉಂಟಾಗೋದು ಖಂಡಿತ ಅಂತ ಹೇಳ್ತೀನಿ. ಮಂತ್ರ ಹೀಗಿದೆ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ ಹೇಳಿ ಈ ಮಂತ್ರವನ್ನು ಪ್ರತಿನಿತ್ಯ ಒಂದು 11 ಬಾರಿ ನಿಮ್ಮ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಮಂತ್ರವನ್ನು ಜಪ ಮಾಡ್ಕೊಳ್ತಾ ಹೋಗಿ. ನಿಮಗೆ ಗುರುಗಳ ಅನುಗ್ರಹ ಆಗಲಿ, ಗುರುಗಳ ಅನುಗ್ರಹ ಆಯಿತು ಅಂದರೆ ನಾವು ಯಾವುದೇ ಒಂದು ಕೆಲಸದಲ್ಲಿ ಕೈ ಇಟ್ಟರೂ ಯಶಸ್ಸಾಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಹಾಗಾಗಿ ಈ ಒಂದು ಮಂತ್ರ ಇನ್ನೊಮ್ಮೆ ಹೇಳ್ತೀನಿ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ನೀವು ಜಪ ಮಾಡ್ತಾ ಈ ಒಂದು ಗುರುಪೌರ್ಣಮಿಯಿಂದ ಮುಂದಿನ ಗುರುಪೌರ್ಣಮಿ ತನಕ ಈ ಒಂದು ಮಂತ್ರದ ಪ್ರಯೋಗವನ್ನು ನೀವು ಮಾಡಿ ಅದರಿಂದ ನೀವು ಆದಷ್ಟು ಬೆನಿಫಿಟ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಗುರುಗಳು ನಿಮಗೆಲ್ಲ ಅನುಗ್ರಹ ಮಾಡಲಿ, ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಲಿ, ನಿಮ್ಮ ಮನಸ್ಸಿಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಗುರು ನಿಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ಗುರುಪೌರ್ಣಮಿ ದಿವಸ ನೀವೇನು ಆಷಾಢ ಮಾಸದ ಪೌರ್ಣಮಿ, ಈ ಒಂದು ಗುರುಪೌರ್ಣಮಿ ದಿವಸ ನಿಮ್ಮ ಎಲ್ಲ ಗುರುಗಳಿಗೂ ನಿಮ್ಮ ಮನಸ್ಪೂರ್ವಕ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸಿ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಗುರುಗಳನ್ನು ಕಡೆ ಮಾಡಬೇಡಿ, ಗುರುಗಳನ್ನು ನಿಂದನೆ ಮಾಡಬೇಡಿ ಇನ್ನೊಬ್ಬರ ಮುಂದೆ ಅಂತ ಹೇಳಿ. ಇದೊಂದು ವಿಶೇಷವಾದ ಮಾಹಿತಿ. ಗುರು ನಿಂದನೆ ನಮಗೆ ಜನ್ಮ ಜನ್ಮಾಂತರದ ಪಾಪಗಳನ್ನು ತಂದುಕೊಡುತ್ತೆ. ಹಾಗಾಗಿ ಗುರು ನಿಂದನೆ ಮಾಡಬೇಡಿ. ಅವರಿಂದ ನೀವು ಒಂದು ಅಕ್ಷರ ಕಲ್ತಿದ್ರು ಅವರು ನಿಮಗೆ ಗುರುಗಳೇ ಅಂತ ಹೇಳ್ತೀನಿ. ಆ ಒಂದು ಗುರುಗಳನ್ನು ಮನಸಾರೆ ಸ್ಮರಣೆ ಮಾಡಿ. ನೀವು ಅವರಿಗೆ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಅಥವಾ ನೀವು ಅವ್ರ ಹತ್ರ ಹೋಗಿ ಮಾತಾಡಿದ್ರು ಪರವಾಗಿಲ್ಲ, ಅಥವಾ ಇನ್ನೊಬ್ಬರ ಹತ್ರ ಹೋಗಿ ಯಾವುದೇ ಕಾರಣಕ್ಕೆ ನಿಂದನೆ ಮಾಡಬೇಡಿ, ಗುರು ನಿಂದನೆ ಮಾಡಬೇಡಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇವತ್ತು ಗುರುವಿನ ವಿಚಾರವಾಗಿ ಗುರುಪೂರ್ಣಿಮೆಯ ಪ್ರಯುಕ್ತ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ಶುಭವಾಗಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಜ್ಯೋತಿಷ್ಯ ಜಾಗೃತಿ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.